ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಕೇರಳದಲ್ಲೊಂದು ಶೂನ್ಯ ಕಾರ್ಬನ್ ಶಾಲೆ. ಎಲ್ಲ ಶಾಲೆ ಮಕ್ಕಳಿಗೂ ಆಟೋಟಕ್ಕೆ ವಿಶಾಲವಾದ ಮೈದಾನವಿರಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಇಲ್ಲೊಂದು ಶಾಲೆ ವಿಭಿನ್ನ ಪ್ರಯೋಗವನ್ನೇ ಮಾಡಿದೆ. ಇಲ್ಲಿನ ಮಕ್ಕಳಿಗೆ ಹಾಗೂ ಶಾಲೆಯ ಪರಿಸರದಲ್ಲಿರುವ ಬಿದಿರು ಮೆಳೆಗಳ ಹಸಿರು ತೋಟದಲ್ಲಿ ತಂಪು ಹವೆ ಸೇವಿಸುತ್ತಾ ಆಟವಾಡುವುದೇ ಇಷ್ಟವೆನಿಸಿದೆ. ಮೈದಾನವಾಗಿದ್ದರೆ ಅಲ್ಲಿ ಬಿರುಬಿಸಿಲು ಇರುತ್ತಿತ್ತು. ಇಲ್ಲಿನ ವಾತಾವರಣ ಆಹ್ಲಾದಕರವಾಗಿದೆ ಎಂದು ಖುಷಿ ವ್ಯಕ್ತಪಡಿಸುತ್ತಾರೆ. ಕೇರಳದ ಕೋನಾಮಾವು ಎಂಬಲ್ಲಿರುವ ಚಾವರ ದರ್ಶನ್ CMI ಪಬ್ಲಿಕ್ ಸ್ಕೂಲ್ ಒಂದು ವಿಶಿಷ್ಟ ಪ್ರಯೋಗವನ್ನು ಮಾಡಿ ಗಮನ ಸೆಳೆದಿದೆ. ಅಲ್ಲಿ ಮಕ್ಕಳು ಆಟವಾಡುವುದು ಹದವಾದ ನೆರಳಿನಲ್ಲಿರುವ ಬಿದಿರು ಮೆಳೆಗಳ ನಡುವಿನ ಜಾಗದಲ್ಲಿ. ಎಲ್ಲೆಡೆ ವಿಶಾಲವಾದ ಮೈದಾನವಿದ್ದರೆ ಇಲ್ಲಿ ಅದಿಲ್ಲ. ಬದಲಿಗೆ ಎಲ್ಲಿ ನೋಡಿದರಲ್ಲಿ ಬಿದಿರು ಮೆಳೆಗಳು, ಹಸಿರು ಹೊದ್ದ ಹೂವು, ಮೈದುಂಬಿಕೊಂಡ ಸಸ್ಯವರ್ಗಗಳು, ತಂಪು ಗಾಳಿ, ಆಹ್ಲಾದಕರ ವಾತಾವರಣ. ಇದು ಕಾರ್ಬನ್ ನ್ಯೂಟ್ರಲ್ ಶಾಲೆ ಎಂದೇ ಹೆಸರಾಗಿದೆ. ಇಂದು ಜಾಗತಿಕವಾಗಿ ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿಚಾರ ಸಂಕಿರಣಗಳು, ಚಿಂತನಾ ಸಭೆಗಳು ನಡೆಯುತ್ತಿವೆ. ಆದರೆ ಅವೆಲ್ಲವೂ ಚರ್ಚೆಗಷ್ಟೇ ಸೀಮಿತವಾಗಿ ಕಾರ್ಯರೂಪಕ್ಕೆ ಬರುವುದು ಬಹಳ ಕಡಿಮೆ. ಇಂತಹ ಸನ್ನಿವೇಶದಲ್ಲಿ ಯಾರದೇ ಒತ್ತಾಸೆ, ಒತ್ತಡ ಇಲ್ಲದೆ ಸ್ವಯಂ ಸ್ಫೂರ್ತಿಯಿಂದ ಇಂತಹದೊಂದು ಶೂನ್ಯ ಇಂಗಾಲದ ಶಾಲೆಯ ಪರಿಸರವನ್ನು ಕಟ್ಟಿರುವುದು ವಿಶೇಷವೆನಿಸುವ ಸಂಗತಿ. ಇದು ಹೇಗಾಯಿತು? ಈ ಶಾಲೆಗೆ ಪೌಲೋಸ್ ಎಂಬವು ಪ್ರಾಂಶುಪಾಲರಾಗಿ ಬಂದ ನಂತರದಲ್ಲಿ ಇಂತಹದೊಂದು ಪರಿವರ್ತನೆ ಆಗಿದೆ. ಇಲ್ಲೊಬ್ಬ ಶಿಕ್ಷಕಿ ಅನಿತಾ ಶಶಿಕುಮಾರ್ ಅದಾಗಲೇ ಶಾಲೆಯಲ್ಲೊಂದು ನೇಚರ್ ಕ್ಲಬ್ ಪ್ರಾರಂಭಿಸಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅಭಿರುಚಿ, ಕಾಳಜಿ ಮೂಡಿಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದರು. ಪ್ರಕೃತಿ ಪರಿಸರದ ಬಗ್ಗೆ ಕಾಳಜಿ ಇರುವವರು ಮುಖ್ಯಸ್ಥರಾದಾಗ ಇದೆಲ್ಲವೂ ಸಾಧ್ಯವಾಗುತ್ತದೆ. ಪೌಲೋಸ್ ಕೂಡ ಪ್ರಕೃತಿ ಪ್ರಿಯರು. ಹೀಗಾಗಿ ಇಡೀ ಶಾಲಾ ಪರಿಸರವನ್ನೇ ಹಸಿರಾಗಿಸಿದ್ದಲ್ಲದೆ ವಿದ್ಯುತ್ ಶಕ್ತಿಯ ಬದಲಿಗೆ ಸೋಲಾರ್ ಶಕ್ತಿಯನ್ನು ಬಳಸಿ ಹೊಸ ಪ್ರಯೋಗವನ್ನೇ ಮಾಡಿದ್ದಾರೆ. ಈ ಶಾಲಾ ಪರಿಸರದಲ್ಲಿ 34 ಬಗೆಯ ಬಿದಿರು ತಳಿಗಳಿವೆ. ಎಲ್ಲವೂ ಆಗಸದೆತ್ತರಕ್ಕೆ ಬೆಳೆದು ನಿಂತು ನನ್ನಂತೆ ನೀವು ಬೆಳೆಯಬೇಕು ಎಂಬ ಸ್ಫೂರ್ತಿ ಸಂದೇಶವನ್ನು ಮಕ್ಕಳಿಗೆ ಕೊಡುತ್ತಿವೆ. ಬೇರಾವುದೇ ಮರ ಗಿಡಗಳು ಹೊರಸೂಸುವ ಆಮ್ಲಜನಕಕ್ಕಿಂತ 30% ಹೆಚ್ಚು ಆಮ್ಲಜನಕವನ್ನು ಬಿದಿರು ಮೆಳೆಗಳು ವಾತಾವರಣಕ್ಕೆ ಕೊಡುತ್ತವೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಸಂಗತಿ. ಹೀಗಾಗಿ ಈ ಶಾಲೆಯಲ್ಲಿ ಕಾರ್ಬನ್ ನ್ಯೂಟ್ರಾಲಿಟಿ ಸಾಧ್ಯವಾಗಿದೆ. ಬಿದಿರು ಮೆಳೆಗಳಿಂದ ಬೀಳುವ ಎಲೆಗಳ ಮೆತ್ತನೆಯ ಹಾಸಿಗೆಯ ಮೇಲೆ ಯೋಗಾಭ್ಯಾಸವನ್ನು ಮಕ್ಕಳಿಗೆ ಮಾಡಿಸುತ್ತಾರೆ. ಕೆಲವೊಮ್ಮೆ ಬಿದಿರು ಮೆಳೆಗಳ ಅಡಿಯಲ್ಲಿ ಮುಕ್ತ ವಾತಾವರಣದಲ್ಲಿ ಕ್ಲಾಸುಗಳನ್ನು ನಡೆಸುವುದೇ ಇದೆ. ಅಷ್ಟೇ ಅಲ್ಲ, ಈ ಬಿದಿರು ಮೆಳೆ ಪರಿಸರದಲ್ಲಿ ಆಡು, ಕುರಿ, ಮೊಲ, ಕೋಳಿ ಎಲ್ಲವನ್ನೂ ಸಾಕಲಾಗಿದೆ. ಮಕ್ಕಳಿಗೆ ಇದೆಲ್ಲವೂ ಜೀವನ ಪಾಠ ಕಲಿಸುವ ಸಂಗತಿಗಳು. ಕೇವಲ 4 ಗೋಡೆಗಳ ನಡುವಿನ ಶುಷ್ಕ ಶಿಕ್ಷಣದಿಂದ ಮಕ್ಕಳ ಚಿಂತನಾ ಶಕ್ತಿ ಬರಡಾಗುತ್ತದೆ. ಅವರಿಗೆ ಲೋಕಜ್ಞಾನದ ಅರಿವು ಇರುವುದಿಲ್ಲ, ಪರಿಸರದ ಮಹತ್ವವೋ ಗೊತ್ತಾಗುವುದಿಲ್ಲ. ಅದಲ್ಲದೆ ಒಂದಷ್ಟು ಭಾಗದಲ್ಲಿ ಜಮೀನಿನಲ್ಲಿ ಭತ್ತ, ಸಿರಿಧಾನ್ಯ ಬೆಳೆಗಳನ್ನು ಬೆಳೆದಿದ್ದಾರೆ. ಮಕ್ಕಳೇ ಕೆಲಸ ಮಾಡುತ್ತಾರೆ. ದಿನವಹಿ ಓದಿನ ಅವಧಿಯಲ್ಲಿ ಒಂದು ಪೀರಿಯಡ್ ಈ ಸಹಜ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆಯೇ ಇರುವುದು ಕೂಡ. ಇನ್ನೊಂದು ವಿಶೇಷತೆ, ಮಕ್ಕಳೇ ಇಲ್ಲಿ ತರಕಾರಿ ಬೆಳೆಯುತ್ತಾರೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ಬಗೆಯ 500 kg ತರಕಾರಿ ಬೆಳೆದು ಮಕ್ಕಳು ವಿಶಿಷ್ಟ ಸಾಧನೆ ಮಾಡಿದ ಹೆಮ್ಮೆ ಹೊಂದಿದ್ದಾರೆ. ಸಾವಯವ ಕೃಷಿಯ ಬಗ್ಗೆಯೂ ಮಕ್ಕಳಲ್ಲಿ ಅರಿವು ಮೂಡಿದೆ. ಶಾಲಾ ಆವರಣದಲ್ಲೇ ಒಂದು ಪುಟ್ಟ ಮಳಿಗೆ ತೆರೆದು ಮಕ್ಕಳು ಬೆಳೆದ ತರಕಾರಿಗಳನ್ನು ಮಕ್ಕಳೇ ಮಾರಾಟ ಮಾಡುತ್ತಾರೆ. ವ್ಯಾವಹಾರಿಕ ಪ್ರಜ್ಞೆ ಬೆಳೆಯುವುದಕ್ಕೂ ಇದು ಸಹಾಯಕವಾಗುತ್ತದೆ. ಎಲ್ಲರ ವರಮಾನವನ್ನು ಮಕ್ಕಳ ಅಭ್ಯುದಯಕ್ಕೆ ವಿನಿಯೋಗಿಸಲಾಗುತ್ತದೆ. ಶಾಲಾ ಮಕ್ಕಳು ಕೂಡ ಖುಷಿಯಿಂದ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಮಕ್ಕಳ ಪೋಷಕರಿಗೂ ಇದು ಖುಷಿ ಕೊಡುವ ಸಂಗತಿಯೇ ಆಗಿದೆ. ಇಂತಹ ಇನ್ನಷ್ಟು ಶಾಲೆಗಳು ಹುಟ್ಟಿಕೊಂಡಲ್ಲಿ ಮತ್ತು ಇರುವ ಶಾಲೆಗಳು ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಇಂತಹ ಕಾರ್ಯಕ್ರಮ ಹಾಕಿಕೊಂಡಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ, ಅರಿವು, ಜಾಗೃತಿ ಮೂಡುವುದು ಸಾಧ್ಯ. ಮುಂದಿನ ಪೀಳಿಗೆಯನ್ನು ಸರಿದಾರಿಯಲ್ಲಿ ಒಯ್ಯಬೇಕೆಂದರೆ ಇಂತಹ ಪ್ರಯತ್ನಗಳು ಹೆಚ್ಚಾಗಬೇಕು.